ನಮಸ್ಕಾರ ಸ್ನೇಹಿತರೆ, ನಾಳೆ ಕ್ಯಾಂಪಿಂಗ್ ಮಾಡೋ ಲೊಕೇಶನ್ ಬಂದು ಸೊ ಇಲ್ಲೇ ಇರ್ತದೆ. ಇಲ್ಲ ಕರಡಿ ಪಲ್ಡಿ ಕರಡಿ ನೋವೆ ಕರಡಿ ಅದೇ ಕಾಯ ಮಾಡೋ ಕರಡಿ ಕೀರ್ತಿ ಅದೇ ಕೀರ್ತಿಗಳು ಈ ಗೌರ್ಮೆಂಟೇ ಬಿಟ್ಬಿಡವ್ರಲ್ಲಪ್ಪ. ಲೊಕೇಶನ್ ನೋಡಿ, ಇದು ಎಷ್ಟು ಭಯಂಕರವಾಗಿದೆ ಅಂತ ಅಂದರೆ ಅಲ್ಲಿ ಮೇಲ್ಗಡೆ ಒಂದು ತೂತಲ್ಲಿ ಎರಡು ಗರುಡ ಅವೆ ನೋಡಿ. ಅಲ್ಲಿ ಅವೆಲ್ಲ ಏನೋ ಕ್ಯಾಂಪೆ ಹೊಡನ್ ಕಾಗು ಅಂತಾರಪ್ಪ, ನಮ್ಗೆ ಏನ್ ಗೊತ್ತು ಅವು. ಇಲ್ಲೆಲ್ಲ ಊರಿತ್ತಂತೆಲ್ಲ ಎಲ್ಲ ಹಿಂದೆ ನಶಿಸಿ ಹೋಗೋದೆ. ಅಲ್ಲಿ ಕಾಣದ ಆಂಜನೇಯನ ದೇವಸ್ಥಾನ, ಆಂಜನೇಯ ಕಲ್ಲಲ್ಲಿ, ಅಲ್ಲಿ ಬಸವಣ್ಣ ಕರಡಿ ವಾಸ ಮಾಡುವಂಥ ಜಾಗ ಇದೆ. ಎಲ್ಲ ಸ್ಕೇರಿ ಆಗೈತೆ ಹೊರತು ಈಸಿ ಅನಿಸ್ತಾ ಇಲ್ಲ ಇದು. ಅಲ್ಲಿಂದ ನಿಂತ್ಕೊಂಡು ಮಾಡಿಬಿಡಿ. ಬಿದ್ರೆ ಗೋವಿಂದ ಕೆಳಗಡೆ. ನಮಸ್ಕಾರ ಸ್ನೇಹಿತರೆ, ನಾಳೆ ಕ್ಯಾಂಪಿಂಗ್ ಮಾಡಬೇಕಂತ ಫಸ್ಟ್ ಇವತ್ತು ಲೊಕೇಶನ್ ನೋಡ್ಕೊಬರೋಣ ಅಂತ ಬಂದಿದ್ದೀವಿ. ಮೇಲ್ಗಡೆ ಯಾವ ರೀತಿ ಇದೆ ಲೊಕೇಶನ್ನು, ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಂತೂ ಹೋಗೋಕ್ಕಾಗಲ್ಲ, ನಿರಾಸಿಂದ ಹೋಗೋಣ. ಲೊಕೇಶನ್ ನೋಡಿ, ಇದು ಎಷ್ಟು ಭಯಂಕರವಾಗಿದೆ ಅಂತ ಅಂದರೆ ಅಲ್ಲಿ ಮೇಲ್ಗಡೆ ಒಂದು ತೂತಲ್ಲಿ ಎರಡು ಗರುಡ ಅವೆ ನೋಡಿ. ಅಲ್ಲಿ ಏನ್ರಿ ವ್ಯೂ ನೋಡ್ರಿ. ಜಯಪ್ರಸಾದ್ ಅವ್ರು ಒಂದು ವಿಡಿಯೋ ಕಾಲ್ ಮಾಡ್ತೀನಿ. ಎಷ್ಟು ಡೌನ್ ಆಯ್ತು ನೋಡಿ. ಜಯಪ್ರಸಾದ್ ಅವ್ರೆ ರೀ, ಕ್ಯಾಂಪ್ ಲೊಕೇಶನ್ ಓಕೆನ್ರಿ? ಹಲೋ, ಕ್ಯಾಂಪ್ ಲೊಕೇಶನ್ ಓಕೆನಾ? ವಾಯ್ಸ್ ಕೇಳಿಸ್ತಾ ಇಲ್ಲ. ಓ, ಎಲ್ಲಿದೋ ರೀ, ನಾವು ಹೇಳಿ ಲೊಕೇಶನ್ ಫಿಕ್ಸ್ ಮಾಡಿದೆ ಅನ್ನಲ್ಲ. ಎಲ್ಲಿ? ನಿಮ್ಮ ಲೊಕೇಶನ್ ಸರ್ಪ್ರೈಸ್. ಲೊಕೇಶನ್ ಎಲ್ಲಿ ಅಂತ ಹೇಳಲ್ಲ. ಹೆಂಗೆ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಲೈವಲ್ಲಿ ಇದ್ದೀನಿ. ಲೈವಲ್ಲಿ ಇದ್ದೀನಿ ಕಣೋ. ಆ್ಯಕ್ಚುಲಿ ನಮ್ಮ ಕ್ಯಾಂಪ್ ಮೆಂಬರು ಜಯಪ್ರಸಾದ್ ಅಂತ ಅಂದ್ಬಿಟ್ಟು ಅವ್ರಿಗೆ ಲೊಕೇಶನ್ ತೋರಿಸ್ಲಿಕ್ಕೆ ವಿಡಿಯೋ ಕಾಲ್ ಮಾಡಿದ್ದೀನಿ. ಪ್ರಸಾದ್ ಅವರೇ, ಹೇಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಇವತ್ತು ಪಕ್ಕ, ಇವತ್ತಲ್ಲ ರೀ, ನಾಳೆ ನಾಳೆ ಸಾಯಂಕಾಲ ಲೊಕೇಶನ್ ಕನ್ಫರ್ಮೇಷನ್ ಬಂದಿರೋದಷ್ಟೇ. ಹೆಂಗೈತೆ ನೋಡೋಣ ಅಂತ. ಸೊ ಮಸ್ತ್ ವ್ಯೂ. ಈ ಕಡೆ ನೋಡಿಬೇಕಾರೆ ಫುಲ್ ಡೀಪ್ ಐತೆ. ಇಲ್ಲಿ ಇನ್ನೂ ಮೇಲೆ ಐತೆ, ಇನ್ನು ಮೇಲೆ ಇನ್ನೂ ಭಯಂಕರ ಐತೆ. ಎಲ್ಲ ಧೈರ್ಯ ಮಾಡೋದಷ್ಟೇ. ಭಯಂಕರ ಐತೆ ಗುರು. ಕರಡಿಗೂ ಇರಂಗೈತೆ, ಎಲ್ಲ ಕರಡಿ ಐತಂತೆ.
ಚಾನ್ಸ್ ಇಲ್ಲ ಬಿಡ್ರಿ ರೀ, ನೀವು ನೋಡಿರೋಕ್ಕೆ ಚಾನ್ಸ್ ಇಲ್ಲ, ಬರ್ಕೊಟ್ಬಿಡ್ತೀನಿ. ಇಲ್ಲ ರೀ, ಇಲ್ಲ ಇಲ್ಲ, ಗಲ್ಸಿದೇಶ್ವರನ ಬೆಟ್ಟ ಅಲ್ಲ ಇದು. ಡ್ಯಾಮೇಜ್ ಆಗಿರುತ್ತೆ, ನೀವೆಲ್ಲೋ ಬೇರೆ ಕಡೆ ನೋಡಿದ್ಯಾ, ಬಟ್ ಇಲ್ಲಿ ನೋಡಿಲ್ಲ. ಉಳ್ಕೊಳ್ಳೋ ಜಾಗ ಎಲ್ಲ ಮೇಲೆ, ಇಲ್ಲಿಲ್ಲ. ಹಾಂ, ಎಸ್. ಏಯ್ ನೋಡ್ರಿ, ಈ ಸಂಧಿ ಒಳಗೆ ಬರ್ಬೇಕಾ? ಯಾವ್ದಪ್ಪ ಇದು? ಹೆಂಗೆ ಇದೆ? ಹೆಂಗ್ರಿ ಇದು ಬರೋದು? ಬರೋದಲ್ಲ, ಇಲ್ಲಿ ಬೀಚ್ ನೋಡಿದ್ವಿ. ಹೆಂಗದೆ? ಅಲ್ಲೇ ಹೋಗೋದ ಸುಮ್ಮನೆ ಬಂದಿರೋದ ಇಲ್ಲಿ ನೋಡಕ್ಕೆ? ಅಲ್ಲೇ ಹೋಗೋದು. ಯಾವ್ದ್ರಿ ಇದು ಕರಡಿ ಗುಹೆ ಇದ್ದಂಗೆ ಐತೆ. ಕರಡಿಗೂ ಏನು ಬರೋದು? ಬೇಲೆ ಸೌಂಡ್ ಮಾಡ್ತದ ನೋಡಿದ್ರು, ಕರಡಿ ಇರ್ಬೇಕು ಗರ್ಗರ್ ಅಂತ ಅದೇ. ಇಲ್ಲ ರೀ, ಹೋಗ್ಬಿಡುದೇನ್ರಿ ಮೇಕೆ. ಕರಡಿ ವಾಸ ಮಾಡೋವಂಥ ಜಾಗ ಇದೆ, ಮುಂದೆ ಹೋಗಿ ತೋರಿಸ್ಯಾರ ನೋಡಿ ಹೇಗಿದೆ ಅಂತ. ಬನ್ನಿ ಹೋಗೋಣ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಅನಿಸ್ಬೋದು, ಬಂಡೆ ಮೇಲೆ ಮರ ಬೆಳೆದಿರೋದು ನೋಡಿರ್ತೀರಿ, ಆದರೆ ಇಲ್ಲಿ ನೋಡಿ ಹೇಗೆ ಬೆಳ್ಕೊಂಡಿದ್ದೀನಿ ಮರ. ಸಖತ್ತಾಗೈತೆ ಅಲ್ಲ? ನೋಡ್ರಿ ಜೋಗನಲ್ಲಿ ಆಡ್ಬೋದು. ಚೆನ್ನಾಗೈತೆ ಜೋಗನಲ್ಲಿ. ಯಾಕೆ ಸೈಲೆಂಟಾಗಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಮುಂದೆ ಏನಾರು ಇದ್ದರೆ ಗೊತ್ತಾಗಲಿ ಅಂತ. ನೈಟ್ ಕ್ಯಾಂಪಿಂಗ್ ಮಾಡಬೇಕಂತ ಡೇನೇ ಇಷ್ಟೊಂದು ಭಯ ಇರ್ತೈತೆ, ಇನ್ನು ನೈಟ್ ಇನ್ಯಾವ ಥರ ಇರ್ತದೆ ಅಂತ ನೋವು ಗೊತ್ತಿಲ್ಲ. ಫಸ್ಟ್ ಲೊಕೇಶನ್ ಕನ್ಫರ್ಮ್ ಮಾಡ್ಕೋತೀವಿ. ಡೀಪ್ ಅಂತಿದೆ. ಅಯ್ಯಪ್ಪ, ಜಾರು ಬಿಡ್ತೀರಾ ಇಲ್ಲಿ ನೋಡಿಲಿ, ಬಂದ ಟಕ್ಕಂತ ಹಿಡ್ಕೊ. ಹಾಂ, ದಾರಿ ಸಾಕ್ತೈತೆ ಹೊರತು ಎಂಡ್ ಅಂತ ನಂಗೆ ಸಿಗ್ತಾ ಇಲ್ಲ. ಇನ್ನೂ ಸ್ಕೇರಿ ಆಗೈತೆ ಹೊರತು ಈಸಿ ಅನಿಸ್ತಾ ಇಲ್ಲ ಇದು.
ಸಂಜೆ ಬೇರೆ ಜಿಮ್ಗೆ ಹೋಗೋಣ ಅಂದ್ಕೊಂಡಿದ್ದು. ಇಲ್ಲೇ ಆಗೈತಲ್ಲ. ಡಿವೈಡ್ ಆಗ್ತದೆ ಇಲ್ಲಿ. ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಫಸ್ಟ್ ಇಲ್ಲೇನೆ ತೋರ್ಕೊಬರೋಣ. ಅಪ್ಪ ಆ್ಯಕ್ಚುಲಿ ನೈಟ್ ಕ್ಯಾಂಪಿಂಗ್ ಮಾಡಬೇಕಂತ ಪ್ಲ್ಯಾನ್ ಇರೋ ಬಂದು ಅದೇ ಮಂಟಪದಲ್ಲಿ. ಸೊ ನೋಡಿ ಹೇಗಿದೆ, ಅದನ್ನ ಪಾಂಡೂರು ಗುಡಿ ಅಂತ ಕರಿತೀವಿ ನಾವು. ಬಟ್ ಇಲ್ಲಿ ಲೋಕಲ್ ಪೀಪಲ್ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಬಟ್ ಅಂತೂ ಇಂತೂ ರೀಚ್ ಆದ್ವಿ. ಸೊ ನಮ್ಮ ಟಾರ್ಗೆಟ್ ಬಂದಿರೋದು. ಬನ್ನಿ ಹೋಗೋಣ. ನೋಡಿ ತಡೆಗೋಡೆ ಆಗಿನ ಕಾಲದ್ದು. ಇದು ಸಿಮೆಂಟ್ ಇಲ್ಲ, ಏನಿಲ್ಲ, ಬರೀ ಮಳಗಾಜು ಉಪಯೋಗಿಸಿ ಅದನ್ನ ತಡೆಗೋಡೆ ಮಾಡಿ ನಿರ್ಮಾಣ ಮಾಡಿದರು. ಎಲ್ಲ ಬಿದ್ದೋಗೈತೆ. ಈ ಹೋಲ್ ಬಂದು ಏನಂತ ಗೊತ್ತಿಲ್ಲ. ಈ ಹೋಲು ಇದೆ. ಸೊ ಎಲ್ಲ ಕಡೆ ಹೋಲಿದೆ. ಹೋಲ್ ಯಾಕೆ ಅಂತ ಗೊತ್ತಿಲ್ಲ. ಭೈರವನ್ ನೋಡ್ತೀರಾ? ನಮ್ಮ ಭೈರವ ಕಾಣಲ್ಲ, ಬರೀ ಬಾಂಡ್ ಹತ್ರ ಕಾಣ್ತಾ ಇತ್ತು. ಸೊ ಬಾಂಡ್ ಐತೆ ರೈಟ್ ಸೈಡಲ್ಲಿ. ಬನ್ನಿ. ನೈಟು ಡೇ ಟೈಮೇ ಈ ಥರ ಐತೆ. ನೈಟು ಸ್ವಲ್ಪ ಸ್ಕೇರಿನೇ ಇರ್ತದೆ ನನ್ನ ಪ್ರಕಾರ. ಬಟ್ ನಮ್ಮ ಚಾಲೆಂಜು, ನಾವು ಹಾಕಿದ್ದೀವಿ ನೈಟ್ ಕ್ಯಾಂಪ್ ಹಾಕ್ಲೇಬೇಕಂತ ನಾವು ಚಾಲೆಂಜ್ ಹಾಕ್ಕೊಂಡಿದ್ದೀವಿ. ಸೊ ನಾವು ನೈಟ್ ಸ್ಟೇ ಆಗೇ ಆಯ್ತೀವಿ ಬೆಟ್ಟದ ಮೇಲೆ. ಡಿಫಿಕಲ್ಟ್ ಐತೆ, ನೋಡೋಣ ಆಗುತ್ತಾ ಇಲ್ಲ. ಮಕ್ಕಳು ಮಾಡವ್ರೆ. ಕಷ್ಟ ಅಂತ ಅನ್ಕೋತೀನಿ. ಇಲ್ಲ ಆಯ್ತು ನೋಡಿ, ಇಲ್ಲೊಂದು ಜಾಗ ಐತೆ. ಹಾಂ, ಈ ಕಡೆ ಅಲ್ಲಿ ಪಾತಾಳ. ಹಾಂ, ಹತ್ಬೋದು ಅನ್ಸುತ್ತೆ. ಹಾಂ, ನಾನು ಹತ್ಬೇಕು. ನಡೀರಿ ಹಿಂಗೆ ಹೋಗೋಣ. ಓ, ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಿದ್ದರೆ ಗೋವಿಂದ ಕೆಳಗಡೆ. ನಮ್ಗೆ ಈ ಥರ ಎಲ್ಲ ಐತೆ ಅಂತ ಗೊತ್ತಿದ್ರೆ ಮುಂಚೆನೇ ಪ್ರಿಪೇರ್ ಆಗಿ ಬರ್ಬೋದಿತ್ತು. ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ವ್ಯೂ ಆ ಕಡೆ. ಏನು ವೈವ್ ನೋಡಿ. ಜಸ್ಟ್ ಈ ಕಡೆ ನೋಡಿ. ನಾವು ಲಾಸ್ಟ್ ಟೈಮು ಕ್ಯಾಂಪ್ ಮಾಡಿದ್ವಲ್ಲ, ಅದೇ ಆ ಬೆಟ್ಟ ತೋರಿ. ಅದು ಈ ಬೆಟ್ಟ. ಝೂಮ್ ಮಾಡಿ, ಫುಲ್ ಝೂಮ್ ಮಾಡಿ. ಹಾಂ, ಸ್ವಲ್ಪ ಮಿಸ್ ಆದರೂ ಯಾರು ಇಲ್ಲಿ ಕೋಟೆ ಮಾಡೋರಲ್ಲ, ಇಲ್ಲಿ ಕೋಟೆ ಕಟ್ಟೋರಲ್ಲ ಇಲ್ಲಿ.
ನಾವು ಅದರಲ್ಲೇ ಜೈ ಅನ್ಸ್ಬೇಕಷ್ಟೇ ಈಗ. ಜಯಪ್ರಸಾದ್ ಅವ್ರು ಒಂದು ವಿಡಿಯೋ ಕಾಲ್ ಹಾಕೋಣ ಹೇಳಿ. ಕೆರೆ ತೋರಿಸ್ಬನ್ನಿ. ಅಲ್ಲಿ ನೋಡ್ತೀರಾ ಬೆಟ್ಟದ ಮೇಲೆ ಕೆರೆ ಇದೆಯಲ್ಲ, ಕೆರೆ ಅಲ್ಲ ಕಟ್ಟೆ, ಏನದು ಕೊಳ. ನೀರಿಗೇನು ಭಯ ಇಲ್ಲ. ಕುಡಿಯೋಕೆ ಒಂದು ನೀರು ತಗೊಂಬಂದ್ರೆ ಸಾಕು. ಏನು ಪ್ರಾಬ್ಲಮ್ ಇಲ್ಲ. ಜಯಪ್ರಸಾದ್ ಅವರೇ ನೆಟ್ವರ್ಕ್ ಸಿಗಲ್ಲ ಓಕೆನಾ? ಕೊರ್ದಿರೋದಲ್ವಾ ಇದು? ಹ್ಞೂ ಹೆಂಗೆ ಕೊಡ್ದವ್ರು ಇದನ್ನ? ನೋಡಿದ್ರು ನೀನು ಅದ್ಯಾವ್ದು ಮಂಟಪ? ಓ ಎಲ್ಲ ಹೊಡೆದಿದ್ರಿ, ಯಾವ್ದೋ ಊರಿದು. ಹೆಂಗ್ರಿ ಕುಟ್ಕಲ್ ತಿಮ್ಮಪ್ಪನ ಬೆಟ್ಟ ಬಂದ್ರ. ಇಟ್ಕಲ್ ತಿಮ್ಮಪ್ಪನ ಬೆಟ್ಟ ನೋಡ್ಬೇಕಾ? ಬಾ, ಅದು ತೋರಿಸ್ತೀನಿ, ತಲೆಗೆ ಎತ್ಕೋಬೇಡ. ನಿಮ್ಮ ಮನೆ ದೇವರು. ಯಸ್ 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 ಪಕ್ಕ ನೀವು ನೋಡ್ಬೇಕು ಜಯಪ್ರಸಾದ್ ಅವರೇ. ಮುತ್ತ ಎಲ್ಲ ಐತ್ಲಾ? ಗೊತ್ತಾನೂ ಇಲ್ಲ ನೋಡ್ರಿ, ಇಟ್ಕಲ್ ತಿಮ್ಮಪ್ಪನ ಬೆಟ್ಟ, ಕಣ್ವಾ ಕೆರೆ, ಕಣ್ವಾ ಕೆರೆ. ಕಣ್ವಾಕೆರೆ. ಈ ಕಡೆ ನೋಡು, ಚೌಡೇಶ್ವರಹಳ್ಳಿ, ಹೊಸೂರು. ರಾಮನಗರದಲ್ಲಿರೋ ಎಲ್ಲ ಬೆಟ್ಟಗಳು ಕಾಣಿಸ್ತಾ ಇತ್ತು ನೋಡ. ಏ ಮಚ ಬೆಂಕಿಲೋ. ಇಲ್ಲಿ ಸಾವಂದುರ್ಗ ಬೆಟ್ಟನೂ ಕಾಣಿಸ್ತಿದೆ. ಸ್ನೇಹಿತರೆ, ಕ್ಯಾಂಪಿಂಗ್ಗೆ ಮೇನ್ ಬೇಕಾಗಿರೋದೇ ಸೌದೆ ಅಲ್ಲಿಂದ ಹೆಂಗೆ ಎತ್ಕೊಬರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಮ್ಮ ದೃಷ್ಟಿಗೆ ಒಂದು ಒಣಗೋಗಿರೋ ಮರ ಇಲ್ಲೇ ಐತೆ. ಸೌದೆ ಅವಶ್ಯಕತೆ ಇಲ್ಲ. ಆಲ್ರೆಡಿ ಯಾರೋ ಸ್ವಲ್ಪ ಮುರಿದವ್ರೆ, ಮುರಿದು ಏನೋ ಅಡುಗೆ ಮಾಡಿರಬೇಕು. ಸೊ ನನಗೆ ಐತೆ, ಮರ ಐತೆ, ಇದೇ ಸಾಕಾಗ್ಬೋದು ಅಲ್ವಾ ಏನ್ರಿ? ಸಾಕು, ಅದೇನೆ. ಜಯಪ್ರಸಾದ್ ಅವ್ರಿಗೆ ಕೆಲಸ ತಪ್ಪಿತು. ಸೊ ಕ್ಯಾಂಪಿಂಗ್ ಮಾಡೋ ಲೊಕೇಶನ್ ಬಂದು ಇದು. ಸೊ ಇದೇ ರೀತಿ ನಿಮಗೆ ಸಾಕಾದಷ್ಟು ಅಪ್ಡೇಟು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತದೆ. ನಾವು ಕ್ಯಾಂಪಿಂಗ್ ಮಾಡೋದನ್ನ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಡಾರ್ಕ್ ಟ್ರಯಲ್ ಸರ್ವೈವರ್ಸ್ನ ಸಪೋರ್ಟ್ ಮಾಡಿ ಇದೇ ರೀತಿ. ಥ್ಯಾಂಕ್ ಯು. ನಮಸ್ಕಾರ. ತಿರ್ಗಾಡ್ತಾ ಬರೋಣ ಅಂತ ಬಂದು, ಸಿಕ್ಕರೆಲ್ಲ ಮಾತಾಡ್ಕೊಳ್ಳೋಣ ಅಂತ ಬಂದು. ಹಂಗೆ ಊಟ ಹಾಂ, ಅಲ್ಲ ಬೆಳಗ್ಗೆನೇ ಇಷ್ಟೊತ್ತು ಬಂದ್ಬಿಡ್ತೀರಲ್ಲ, ಊಟ ಹೆಂಗೆ? ಮಧ್ಯಾಹ್ನ ಬೆಳಗ್ಗೆನ ಮಾಡ್ಕೊಂಬಂದಿರ್ತೀರ ಇಲ್ಲ ಮಧ್ಯಾಹ್ನ ಬರೋದು? ಮಧ್ಯಾಹ್ನ ನಾವು 11:15 ಬರ್ತೀವಿ ಜನ ಮಾಡ್ಕೊಂಡು. ಹಾಂ ಹಾಂ ಹಾಂ. ಒಂದು ಸತಿ ಮುದ್ದೆ ತಿನ್ಕೊ ಬಂದ್ಬಿಡೋದೆ ಬೆಳಗ್ಗೆಗೇನೆ. ಅದು ಸಂಜೆ ಗಂಟ ಮುದ್ದೆ, ಒಂದು ಮುದ್ದೆ ಹೊಡೆದ್ರೆ ಸಂಜೆ ಗಂಟ ಎನರ್ಜಿ. ಒಂದು ಮುದ್ದೆ ಉಣ್ಬಿಡ್ರೆ ಇರ್ತದ? ಹಾಂ ನಿಮ್ಮ ಗೊತ್ತೀಯ? ಹಾಂ ಹಾಂ. ಒಂದು ಮುದ್ದೆ ಮೇಲೆ ಉಣ್ಬೇಕು. ಹಾಂ, ಒಂದು ಮುದ್ದೆ ಮೇಲೆ ಒಂದಿಷ್ಟಪ್ಪ ಮುದ್ದೆ, ಒಂದು ಮುದ್ದೆ ಉಣ್ಬಿಟ್ಟು ರೈಸ್ ತಿನ್ಬೇಕು. ರೈಸ್ ತಿನ್ನಬೇಕು. ಹಾಂ, ಸಾಕು. ನಿಮ್ಮ ಹೆಸರು ಅಣ್ಣ? ಶಿವರಾಜು. ಶಿವರಾಜು ಅಂತಾನೆ. ನಾವಿಲ್ಲೇ ಪಕ್ಕ ಊರವ್ರು, ಬಿಳುಗುಂಬ ಅಣ್ಣ. ಬೆಳಗೊಂಬ. ಹಾಂ, ಗೊತ್ತಿಲ್ಲ. ಇಲ್ಲಿ ಜಾಗ ನೋಡಿದ್ವಲ್ಲ, ಚೆನ್ನಾಗಿತ್ತಲ್ಲ, ನೋಡ್ಕೊಬರೋಣ ಅಂತ ಬಂದು. ಏನಾರ ಇತಿಹಾಸ ಏನಾರ ಉಂಟಾ ಅಣ್ಣ ಬೆಟ್ಟಕ್ಕೆ? ಅಯ್ಯೋ, ಯಾವ ಇತಿಹಾಸ? ಒಟ್ಟಿನಲ್ಲಿ ತಾವಳಿ ಎಲ್ಲ ಸೇರ್ಕೊಂಡದ್ದು. ಹಾಂ, ಇಲ್ಲಿ ತಾವಳಿ ದಾಖಲೆ. ಹಾಂ 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 ಹಾಂ.
ನಮ್ದೆಲ್ಲ ಇದೆಲ್ಲ ತಾವಡಿ ದಾಖಲೆ ಅಂತ ಹೊಡೆದ್ರೆ ಪಾಣಿ ಬರೋದು. ಓಕೆ ಓಕೆ. ಸರ್ವೆ ನಂಬರು. ಅಲ್ಲ ಮೇಲೆ ಮಂಟಪ ಇದೆಲ್ಲ ಕಟ್ಟ. ಅಯ್ಯೋ ಅವೆಲ್ಲ ಅದೇನೋ ಕೆಂಪೆ ಹೊಡನ್ ಕಾಲ್ಬೋ ಅಂತಾರಪ್ಪ, ನಮ್ಗೆ ಏನ್ ಗೊತ್ತು ಅವು. ಇದೆಲ್ಲ ಊರಿತ್ತಂತೆಲ್ಲ ಇದೆಲ್ಲ ಹಿಂದೆ ನಶಿಸೋಗೋದೆ. ಅಲ್ಲಿ ಕಾಣದ ಆಂಜನೇಯನ ದೇವಸ್ಥಾನ, ಆಂಜನೇಯ ಕಲ್ಲಲ್ಲಿ, ಅಲ್ಲಿ ಬಸವಣ್ಣ ಹಿಂದೆ ಇವೆಲ್ಲ ಊರಂತೆ. ಇವೆಲ್ಲ ದೇವಸ್ಥಾನ ನೋಡಿದ್ವು, ನೀರಿಗೆ ಸೊಣೆ ಮಾಡ್ಕೊಂಡಿರೋದು ಎಲ್ಲ ನೋಡಲ್ಲ. ಉಳ್ಕಲ್ಗಳೆಲ್ಲ ಅವೆ. ಅಯ್ಯೋ ಹಿಂದೆ ಊರೇ ಅಂತ ಇದು ಎಲ್ಲ ನಶಿಸೋಗೋದೆ. ಅಲ್ಲಿ ನಿಮ್ಮ ನಮಾಜ್ ಬಾರಿ ಅಂತ ನೋಡಿ, ಅಲ್ಲಿ ಇತ್ತು ಅಲ್ಲಿ ಆ ಮೇಲ್ಗಡೆ ಎಲ್ಲ ಮಠ ಮಾವುಟ ನೋಡಿ. ಈಗ ನಮಾಜ್ ಬಾರಿ ಅಲ್ಲೊಂದು ಊರ್ ಮಗಳಿ ತುಕ್ಳು ದೊಡ್ಡ ಕಟ್ಟಿ ಅಂತ ಅದೊಂದದೆ, ಅಲ್ಲಿ ಮುಸ್ಲಿಮ್ಸ್ ಇದ್ರಂತೆ. ಎಲ್ಲ ಹಿಂದೆ ಊರೇ ಅಂತೆ. ಎಲ್ಲ ನಮ್ಗೇನು ಎಲ್ಲ ನಶಿಸೋಗದೆ. ಅಲ್ಲಿ 500 ವರ್ಷದ ಹಿಂದೆ ಸತಮಾನ ಇದು ಎಲ್ಲ ನಶಿಸೋಗದೆ. ಈಗ ಏನು ಅಷ್ಟೇನೆ, ಇಲ್ಲಿ ಏನು ಇನ್ನೇನು ಇದಿಲ್ಲ. ಅಲ್ಲೊಂದು ಮಂಟಪಾದ ಅಷ್ಟೇನೆ, ಮೇಲೆ ಅಲ್ಲೊಂದು ಸೋಣಿಯರೆ ಅಷ್ಟೇ, ಇನ್ನೇನು ಇಲ್ಲಿ ಹೇಳ್ಕೊಳ್ಳಿ ಅಂತದಿಲ್ಲ. ಕರಡಿನೂ ಅವೆ. ಕರಡಿ ಅದೇ ಕಾಯಂ ಆಗೋ ಕರಡಿ ಕೀರ್ತಿ ಅವೆ. ಕೀರ್ತಿಗಳು ಈ ಗೌರ್ಮೆಂಟೇ ಬಿಡ್ಬಿಡವ್ರಲ್ಲಪ್ಪ ತಂದಿ. ಅದೆಲ್ಲ ಈ ಸತ್ ಕಾಣಲಿಲ್ಲಪ್ಪ ಸದ್ಯಕ್ಕೆ. ನಮ್ಗೆ ಇದೆಲ್ಲ ಓಡಾಡವು, ಈ ಸೊಣೆ ನೀರು ಬರೋವು ಕುಡಿಯಕ್ಕೆ ಎಲ್ಲ ಈ ಸತ್ ಕಾಣಲಿಲ್ಲಪ್ಪ. ನಾನು ಇಷ್ಟಕ್ಕೆ ಜಾಗ ಬಿಡ್ಬಿಟ್ಟವೆ. ಇನ್ನ ಆ ಕಡೆ ಮುಂದಕ್ಕೆ ತೊಡ್ಕೋರು, ಆ ಕಡೆ ಎಲ್ಲ ಅವಂತೆ. ಇಲ್ಲಿ ನಿಮ್ ಕಡೆ ಈ ಕಡೆ ಈ ಕಳ್ಳಿ ದೊಡ್ಡಿ ಅಂತ ಸಿಗ್ತಾರ, ಅಲ್ಲಿ ಅಲ್ಲೂ ಅವಂತೆ. ಇಲ್ಲಿ ನಮ್ಮ ಮಾಡಕ್ ಬಂದಿಲ್ಲಪ್ಪ. ಇಲ್ಲಿ ಕಳ್ಳಿ ಕಾಯಮ್ಮಗಳು, ಇಲ್ಲಿ ಕಳ್ಳಿ ಜಾಗ ಬಿಡಲ್ಲ. ಜಾಗ ಚೆನ್ನಾಗದೆ, ಸೇರಕ್ಕೆ ಅವ್ ಗಳಿ ಒಳ್ಳೆ ಮನೆ ಇದ್ದಂಗದೆ. ಕಳ್ಳಿ ಜಾಗ ಬಿಡಲ್ಲ. ಅಲ್ಲ ನೀವು ದನ ಮೆಸ್ಬೇಕಾದ್ರೆ ಯಾವತ್ತು ನಿಮ್ಗೆ ತೊಂದರೆ ಮಾಡೋದು ಅಂತ? ಇಲ್ಲ ನಾವು ಯಾವತ್ತು ಅಲ್ಲಲ್ಲ, ಕಳ್ಳಿಗಳು ಕಳ್ಳಿ ಅವೇನು 6 ಗಂಟೆ ಮ್ಯಾಲೇನೆ ಹೊರಗಡೆ ಬರೋದು. ಅದಕ್ಕೆ 6 ಗಂಟೆ ಮುಂದೆ ಗವಿ ಹೋಗ್ಬಿಡ್ತಾವೆ. ಈಗ ಗವಿ ಹೋಗ್ಬಿಡ್ತಾವೆ. ಅವಕ್ಕೆ ಮೇವಿಲ್ಲ ಕಣಪ್ಪ. ಏನಿದೆ ಏನ್ ತಿಂತಾವಪ್ಪ, ದೇವ್ರಿಗೆ ಒಬ್ಬರು ಗೊತ್ತು. ಇನ್ನ ನೋವುಲು ಸಿಕ್ಕಾಬಟ್ಟೆ ನೋವುಲದೆ, ನವಿಲು ಜಾಸ್ತಿ. ಅಯ್ಯೋ ಹಿಂಡಿ ಅದೇ ಬಿಡು ನೋವುಲು. ಬೆಳಗಿನ ಜಾವ 3 ಗಂಟೆಗೆ ಶುರು ಮಾಡ್ಕೊಬಿಡ್ತೇವೆ ಬಡ್ಕೊಳಕ್ಕೆ. ಅಲ್ಲಿ ಊರ್ ಮಕ್ಕಳು ಸುತ ಹಂಗೆ ಆಗ್ಬಿಟ್ಟವೆ ಬಿಡು. ಇಲ್ಲೆಲ್ಲ ಹಂಗೆ ಆಗ್ಬಿಟ್ಟವೆ. ನೋವುಲು ಈಚೀಚೆ ಒಂದು 5 ವರ್ಷದಿಂದ ಆಚೆಗೆ ಜಾಸ್ತಿ ಆಗಿರೋದು. ಇವಾಗ ಬ್ಯಾಟೆ ಆಡಕ್ಕೆ ಆಡಲ್ಲ. ಮೊದ್ಲಾದ್ರೆ ಆಡೋರು, ಮೊದ್ಲು ಬ್ಯಾಟೆ ಆಗ್ಬಿಡೋರು. ಈ ಹಂದಿಗಳು ಇಷ್ಟವೆ ಅಂತ ನೋಡಿ. ಈಗ ಜಸ್ಟ್ ನೋಡಿದ್ವಿ 4 ಮರಿ ನೋಡಿ ಇಲ್ಲೇ ಇದ್ದು. ನೀವು ಹೋದ್ಮೇಲೆ ಮರಿ ನೋಡ ಆದಿಲೆ ಓಡ್ತಾ ಬಿದ್ದ. ನಾನು ಇದೇನಲ್ಲ ಎಲ್ಲಿದ್ದು ಅಂತಿಲ್ಲ, ಹಂಗೆ ಓಡ್ತಾ ಬಿದ್ದವೆ ಹಂದಿ ಮರಿಗಳು. ಕಾಡಂದಿಯವೆ, ಕರಡಿಯವೆ, ಚಿರತೆ ಇದ್ದು. ಈಗ ಜಸ್ಟ್ ಇಲ್ಲ, ಈಗ ಸ್ವಲ್ಪ ಇಲ್ಲಿ ಕಾಣ್ಲಿಲ್ಲ ನನಗೆ. ಎಲ್ಲ ಇದ್ರೆ ಒಡ್ಡಾಡವು, ಕಕ್ಕಸ್ ಮಾಡವು, ಆದಿಲೆಲ್ಲ ಕೆರ್ಕೊಂಡು ಹೋಗೋದು. ನೀರು ಬರ್ಬೇಕಾದ್ರೆ ನೀರದಲ್ಲ, ನೀರು ಸೇರ್ಬಿಡ್ತವೆ. ಎಲ್ಲೂ ಇಲ್ಲ ನೀರಿಲ್ಲಿ. ನನ್ನ ಪ್ರಕಾರ ಕರಡಿ ಇಲ್ಲೇ ಇದ್ದೇ ಅದು. ಯಾಕೆ ಹೇಳಿ, ಕಾಯಂ ನೀರ್ ಸ್ಟಾಕ್ ಆಯ್ತದಲ್ಲ ಇಲ್ಲಿ. ನೀರ್ ಕುಡಿಯಕ್ಕೆ ಆದ್ರೆ ಅರ್ಸ್ಕೊಂಡು ಹೋಗ್ಬೇಕು ಬೇರೆ ಕಡೆಗಾದ್ರೆ. ಕರಡಿ ಕಾಯಮಾಗಿ ನಾವು ಬುದ್ಧಿಗ ನಾವು ನಮ್ಮ ತಾತಿ ಕಾಲದಿಂದ ಹೋದ್ರೆ ಕರಡಿ ಇಲ್ಲಿ. ಈಗೇನು ಹೊಸ್ತಾಗಿಲ್ಲ ನಾವು, ನಮ್ಮ ತಾತಿ ಕಾಲದಿಂದ ಹೋದ್ರೆ ಕರಡಿಗಳು. ಇತ್ತೀಚೆಗೆ ಚಿರತೆ ಬಿಟ್ಬಿಟ್ಟದ್ದು. ಬಟ್ ಒಟ್ಟಲ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ ಅವು. ಇಲ್ಲ ತೊಂದರೆ ಅವು ಪಾಡ್ಗ ಹೋಯ್ತಾವೆ ಅಷ್ಟೇ. ಏನು ಕರಡಿನಿದೆ 6 ಗಂಟೆ ಮೇಲೇನಪ್ಪ ಈಚೆ ಬರೋದು ನೈಟಲ್ಲಿ. ಇನ್ನ ಬೆದೆ ಬರ್ತಾವಲ್ಲ, ಅವಾಗ ಆ ಟೈಮ್ನಲ್ಲಿ ಹಗಲೊತ್ತನೆ ಹೊರಗಡೆ ಸೇರ್ಬಿಡ್ತವೆ, ಬೈಲೆಲ್ಲ ಇದ್ಬಿಡ್ತವೆ. ಆಗ ಔಷಧಿ ತೊಂದ್ರೆ. ಅಲ್ಲೆಲ್ಲ ನಮ್ಮ ಮೇಲ್ಗಡೆ ದನ ಎಲ್ಲ, ನಮ್ಮ ದನ ಎಲ್ಲ ಹೊಳ್ತೀವಿ, ಅಲ್ಲೆಲ್ಲ ಮೇದೋಲ್ಲ ಎಲ್ಲ ಇಟ್ಟಾಡಾಕ್ತದೆ. ವೀಕ್ಷಕರಿಗೆ ಹೇಳೋದೊಂದೇ, ಪ್ರಕೃತಿ ಎಷ್ಟು ನಾವು ಸ್ವಚ್ಛತೆಯಿಂದ ಇಟ್ಕೋತೀವೋ, ನಾವು ಹೊರಗಡೆ ಹೋದಾಗ ಗಲೀಜ್ ಮಾಡದೇ ಇರ್ತೀವೋ ಅಷ್ಟೇ ನೀಟಾಗಿರ್ತದೆ. ನಾವು ಹೋದಾಗ ಕುಡ್ದಿ ಪಡ್ದಿ ಗಾಜ್ ಹೊಡೆದಾಕೋದು, ಮಾಡೋದು ಮರ ಅದಲ್ಲ, ಕಲ್ಗುಡ್ಡಿ ಅವಲ್ಲ ನೋಡಿ, ಅಲ್ಲೆಲ್ಲ ಒಳ್ಳೆ ಗವಿ ಹೆಂಗದೆ ಅದು ತುಂಬಿದಿ ನೋಡೋವು ಎಲ್ಲ ಬಾಟ್ಲುಗಳು, ಇಷ್ಟು ಬಾಟ್ಲುಗಳು. ಯಾವ ಇವು ಬೀನೋ ಯಾವಪ್ಪ ಅವು ಗೊತ್ತಿಲ್ಲ ಅವು ನೋಡಿ, ಅಲ್ಲೆಲ್ಲ ತುಂಬಿ ನೋಡುವ. ಒಲ್ಲೆ ಹಾಕ್ಬಿಟ್ಟು ನೀರು ಕುಡ್ಬಿಟ್ಟು ಮಾಂಸತಿ ಎಣ್ಣೆ ಎಲ್ಲ ಒಂದು ಚೀಲು ತುಂಬಿ ಹಾಕ್ಬಿಟ್ಟು ಎಲ್ಲ ಇಟ್ಟಾಡ್ಬಿಟ್ಟು ಆ ಮಾಂಸ ಅದೇನೇನು ಬೇಸ್ಕೊಂಡು ತಿಂದ್ರು ಮಣ್ಣ ಬೇಸ್ಕೊಂಡು ತಿನ್ಬಿಟ್ಟು ಆಮೇಲೆ ಇಲ್ಲಿ ಜೀಪು ರೈಸ್ ಮಾಡ್ತಾವ್ ಇಲ್ಲಿ ಮೂರನೊಬ್ಬ. ನೋಡಿದ್ರ ಅಲ್ಲಿ ಇಲ್ಲ ಇಲ್ಲ ಆಸ್ಪತ್ರೆ ಹೋಗ್ತೀನಿ ನೀವು ಅರೆಕಾಲ್ ಮೇಲೆ. ಅರೆಕಾಲ್ ಮೇಲೆ ಬರ್ಲಿಲ್ಲ, ಅರೆಕಾಲ್ ಮೇಲೆ ಬಂದದ್ದು ನನಗೆ. ಇಲ್ಲ ಆ ಕಡೆ ನೀರ್ ಗುಡ್ಡಿ ಅಂದ್ರೆ ಆ ಕಡೆ ಬಂದಿದ್ದೀನಿ. ಇಲ್ಲ ಇಲ್ಲ, ಮಾಮೂಲಿ ಎಂಟ್ರೆನ್ಸ್ ಬಂದು ಆಫ್ ರೋಡ್ ಮಾಡಕ್ ಲೆಫ್ಟ್ ತಗೋಬೇಕು, ಹಿಂಗ್ ಮಾಡಕ್ ರೈಟ್ ಬಲಗಡಿಗೆ ತಗೋಬೇಕು. ಹಿಂಗಾಸ್ ಬಂದು ಈಗ ಇಲ್ಲೊಂದು ಅರೆ ಸಿಗ್ತದೆ, ಅರೆ ಹಿಂಗ್ ಬಂದು